ಇನ್ನು ಅಡವಿಟ್ಟಂತಹ ಚಿನ್ನ ಮನೆಗೆ ಬಂದು ಸೇರಬೇಕಾ, ಮನೆಯಲ್ಲಿರುವಂತಹ ಚಿನ್ನ ಡಬಲ್ ಆಗಬೇಕಾ? ಈ ಸರಳವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ ನವಗ್ರಹ ಧಾನ್ಯದಿಂದ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರೂಜಿ ಅನ್ನುವಂಥ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ, ಮತ್ತು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಕಳಿಸಿರೋಂಥ ಎಲ್ಲ ವಿಡಿಯೋ ಫಸ್ಟು ನಿಮಗೆ ಉಚಿತವಾಗಿ ಬಂದು ನಿಮಗೆ ಸೇರುತ್ತೆ. ನೋಡಿ, ನವಗ್ರಹ ಧಾನ್ಯ, ಈ ನವಗ್ರಹ ಧಾನ್ಯ ಇತ್ತು ಅಂತಂದರೆ ನವಗ್ರಹ ಧಾನ್ಯವನ್ನು ಪೂಜೆ ಮಾಡೋದ್ರಿಂದ, ನವಗ್ರಹ ಧಾನ್ಯವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ, ಗೊತ್ತಲ್ಲ? ಮೊದಲನೇ ವಿಚಾರ ಇದೊಂದು. ಮತ್ತು ಇದು ಈ ಅಡವಿಟ್ಟಂತಹ ಚಿನ್ನಕ್ಕೆ ಅದು ಆಗಬೇಕು ಅಂತಂದರೆ, ಚಿನ್ನ ಬರಬೇಕು ಅಂತಂದರೆ, ಅದು ಡಬಲ್ ಆಗಬೇಕು ಅಂತಂದರೆ ನೋಡಿ, ಈ ಒಂದು ನವಗ್ರಹ ಧಾನ್ಯವನ್ನು ಉಪಯೋಗಿಸ್ಕೊಂಡು ನೀವು ಈ ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ. ಏನು ಆ ಒಂದು ಸರಳವಾದಂಥ ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ, ಏನಿಲ್ಲ, ಒಂದು ಅವರೆಕಾಳನ್ನು ತೆಗೆದುಕೊಳ್ಳಿ. ಈ ಅವರೆಕಾಳನ್ನು ಒಂದು ಕಡೆ ತೆಗೆದು ಮಾಡಿಕೊಳ್ಳಿ. ಮತ್ತು ಬೇಕಾಗಿರುವಂಥ ವಸ್ತುಗಳು ಯಾವುದಂತ ಅವರೆಕಾಳು ಮತ್ತು ತೊಗರಿಬೇಳೆ ಮತ್ತು ಕಡಲೆಕಾಳು ಮತ್ತು ಕರ್ಪೂರ ಮತ್ತು ಲವಂಗ, ಇಷ್ಟೂ ಇಟ್ಕೋಬೇಕು. ಇದೆಲ್ಲ ದೈವಶಕ್ತಿ ಇರುವಂಥದ್ದು. ಒಂದು ಬಟ್ಟೆಲ್ಲ ತೊಗೊಂಡು, ಸ್ವಲ್ಪ ದೊಡ್ಡ ಬಟ್ಟಲೆ ತೆಗೆದುಕೊಂಡು, ನವಗ್ರಹ ಧಾನ್ಯದ ಪ್ಯಾಕೆಟ್ ಸಿಗುತ್ತೆ, ಗೊತ್ತಲ್ಲ? ಅದು 9 ಥರದ ಗೋಧಿ ಮತ್ತು ಹುರುಳಿ ಮತ್ತು ಭತ್ತ, ಇದೆಲ್ಲ ಹೆಸರು ಕಾಳು ಎಲ್ಲವೂ ಸಿಗುತ್ತೆ. 9 ಥರದ ನವಗ್ರಹ ಧಾನ್ಯಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ನೀವೇನು ಮಾಡಬೇಕು, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು, ಆ ಬಿಳಿ ಬಟ್ಟೆ ಅದರ ಮೇಲ್ಗಡೆ ಹಳದಿ ಬಟ್ಟೆನ ಹಾಕ್ಕೋಬೇಕು. ಒಂದು ಇಷ್ಟಾಗಲಿ ನೋಡಿ, ಇಷ್ಟಾಗಲಿ, ಅಂಗೈ ಎಷ್ಟಿದ್ದರೆ ಸಾಕು, ಗೊತ್ತಲ್ಲ? ಅದನ್ನು ಹಾಕ್ಕೊಂಡು ಒಂದು ಬಿಳಿ ಬಟ್ಟೆ, ಅದರ ಮೇಲೆ ಹಳದಿ ಬಟ್ಟೆ, ಅದರ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ಸುವರ್ಣ ಪುಷ್ಪ ಅಂತ ಹೇಳ್ತಾರೆ. ಅಂದರೆ ದೇವರಿಗೆ ನೀವು ಸುವರ್ಣ ಪುಷ್ಪಗಳಿಂದ ನೀವು ಅರ್ಚನೆ ಮಾಡಬೇಕು ಅಂತ ಪದ್ಧತಿ ಇದೆ. ಸುವರ್ಣ ಪುಷ್ಪ ಎಲ್ಲಿ ತರೋಕ್ಕಾಗತ್ತೆ? ಆಗದೇ ಇಲ್ಲ. ಅದಕ್ಕೋಸ್ಕರ ಸುವರ್ಣ ಪುಷ್ಪಕ್ಕೆ ಈಕ್ವಲ್ ಆಗಿರೋದು ಯಾವುದು ಅಂತಂದರೆ ಅಕ್ಷತೆ. ಅಕ್ಕಿಗೆ ಅರಿಶಿಣವನ್ನು ಬೆರೆಸಿ ಮಾಡಿರೋಂಥದ್ದು ಸುವರ್ಣ ಪುಷ್ಪ. ಅದು ಸುವರ್ಣ ಪುಷ್ಪಕ್ಕೆ ಸಮವಾಗಿರುತ್ತೆ, ಈಕ್ವಲ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸುವರ್ಣ ಪುಷ್ಪದಿಂದ ಫಸ್ಟ್ ನೀವೇನು ಮಾಡಬೇಕು, ಅದು ಬಟ್ಟೆನ ಒಳಗಡೆ ಹಾಕಬೇಕು. ಆಮೇಲೆ ಬಟ್ಟೆ ಒಳಗಡೆ ಮತ್ತು ಬಿಳಿ ಬಟ್ಟೆ ಮೇಲೆ ಹಳದಿ ಬಟ್ಟೆ ಮೇಲೆ ಅಕ್ಷತೆ. ಆಮೇಲೆ ತೊಗರಿ ಬೇಳೆ ಇದೆಯಲ್ಲ, ಅದು ಒಂದಿಷ್ಟು, ಮತ್ತು ಕಡಲೆಕಾಳು ಅದೊಂದಿಷ್ಟು, ಮತ್ತು ಕರ್ಪೂರ ಅದೊಂದಿಷ್ಟು, ಅದೊಂದು 4-5 ಕರ್ಪೂರ, ಮತ್ತು ಲವಂಗ, ಎಲ್ಲವನ್ನು ಕೂಡ ಇದನ್ನು ಹಾಕಿ ಇದಕ್ಕೆ ಗಂಟನ್ನು ಕಟ್ಟಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿದ್ದಾನೆ. ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು, ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ, ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ. ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ, ಗೊತ್ತಲ್ಲ? ಉಚಿತವಾಗಿ ಕೊಡ್ತೀನಿ ಯಂತ್ರ ತೊಗೊಳ್ಳೋಂಥವ್ರಿಗೆ. ಈ ಒಂದು ಕರಂಗಾಳಿ ಮಾಲೆಯನ್ನು ಧರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ ಆಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ, ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕೊಡ್ತೀವಿ, ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ.
ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್. ಗಂಟನ್ನು ಕಟ್ಟಿ ನೀಟಾಗಿ ಅದನ್ನು ಒಂದು ಗಂಟನ್ನು ಕಟ್ಟಿ ಅದನ್ನು ಈ ನವಗ್ರಹದ ಧಾನ್ಯದ ಒಳಗಡೆ ನೀವು ಇಡಬೇಕು. ಹೇಳಿ, ನವಗ್ರಹ ಧಾನ್ಯದ ಒಳಗಡೆ ನೀವು ಇಡಬೇಕು. ಆ ಒಂದು ಬಟ್ಟಲ ಒಳಗಡೆ ಮಧ್ಯೆ ಸೇರಿಸಿ ಅದಕ್ಕೆ ನೀವು ಧೂಪ ಮತ್ತು ದೀಪವನ್ನು ನೀವು ಇದು ಮಾಡಬೇಕು, ಸಂಕಲ್ಪ ಮಾಡ್ಕೋಬೇಕು. ನೋಡು ಭಗವಂತ, ನನಗೆ ಈ ಥರ ಸಮಸ್ಯೆ ಆಗಿದೆ, ನನ್ನ ಅಡ ಇಟ್ಟಂತಹ ಚಿನ್ನ ಬರಬೇಕು, ಅಥವಾ ಮನೇಲಿ ನೀವು ಚಿನ್ನ ಇತ್ತು ಅಂದರೆ ಅದು ಡಬಲ್ ಆಗಬೇಕು, ಒಂದು ನೆಕ್ಲೆಸ್ ಇದೆ ಇನ್ನೊಂದು ಲಾಂಗ್ ನೆಕ್ಲೆಸ್ ಬೇಕು, ಒಂದು ಸರ ಇದೆ ಇನ್ನೊಂದು ಸರ ಬೇಕು ಅನ್ನೋಂಥವ್ರು ಏನು ಮಾಡಬೇಕು, ಅದನ್ನು ಇಟ್ಟು ಪೂಜೆ ಮಾಡಿ ಅದನ್ನು ನೀವೇನು ಮಾಡಬೇಕು ಅಂತಂದರೆ, ಪೂಜೆ ಎಲ್ಲ ಆದಮೇಲೆ ಯುಗಾದಿ ಆಗಿದ ನಂತರ ಈ ನವಗ್ರಹ ಧಾನ್ಯದಲ್ಲಿ ಅದನ್ನು ಹಸುಗೆ ಕೂಡ ತಿನ್ನಿಸಿ ಅದನ್ನು, ಅಥವಾ ಮರದ ಕೆಳಗಡೆ ಹಾಕಿ ಈ ಗಂಟೆನ ನೀವು ಒಡವೆ ತಂತು ಅಂತಂದರೆ ಎಲ್ಲಿ ಇಡ್ತೀರಾ ಅದೇ ಜಾಗದಲ್ಲಿ ಆ ಒಂದು ಗಂಟನ್ನು ನೀವು ಇಡತಕ್ಕದ್ದು ಅಂತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ನಿಮ್ಮ ಅಡ ಇಟ್ಟಂತಹ ಚಿನ್ನ ನಿಮಗೆ ಮನೆಗೆ ಬಂದು ಸೇರುತ್ತೆ, ಮತ್ತು ಇರುವಂತಹ ನೀವು ಯಾವ ರೀತಿ ಸಂಕಲ್ಪ ಮಾಡ್ತೀರೋ ಆ ರೀತಿ ಸಂಕಲ್ಪ ಆಗುತ್ತೆ ಮತ್ತಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ಲಕ್ಷ್ಮೀನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ನೀವು ನಿಮಗೆ ಅಡಕ್ಕಿಂತ ಚಿನ್ನ ಬರಬೇಕು ಅಂತ ನಾನು ಯುಗಾದಿ ದಿನ ವಿಶೇಷವಾಗಿ ನೀವು ಸಂಕಲ್ಪವನ್ನು ಮಾಡ್ತೀನಿ. ಮತ್ತು ಯಾರು ಹೆಚ್ಚು ಶೇರನ್ನು ಮಾಡ್ತಾರೋ ಅವ್ರಿಗೆಲ್ಲ ವಿಶೇಷವಾದಂತಹ ಒಂದು ಬಹುಮಾನವನ್ನು ನಾನು ನಿಮ್ಗೆ ಕೊಡಬೇಕು ಅಂತ ಇಷ್ಟಪಟ್ಟಿದ್ದೀನಿ, ಕೊಡ್ತೀನಿ ಕೂಡ. ಸುಮಾರು ಜನ ಶೇರ್ ಮಾಡ್ತಾಯಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇದು ಆಧ್ಯಾತ್ಮದ ಒಂದು ಪ್ರಚಾರ ಆಗಬೇಕು. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು, ಚಿನ್ನ ಡಬಲ್ ಆಗಬೇಕು, ನಿಮ್ಮ ಹೆಸರನ್ನು ಕಮೆಂಟನ್ನು ಮಾಡಿ ನೀವೇನು ಮಾಡುವೆ ಅಂತಂದರೆ ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ. ಅದಲ್ಲ, ನೀವು ಅಲ್ಲಿ ಸಂಕಲ್ಪವನ್ನು, ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಬೇಗ ಮನೇಲಿ ಅಡ ಇಟ್ಟಂತಹ ಚಿನ್ನ ಮನೆಗೆ ಬಂದು ಕೈ ಸೇರುತ್ತೆ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂತಹ ಒಂದು ತಂತ್ರದ ವಿಚಾರ. ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿಮಗೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಮತ್ತು ಶೇರ್ ಮಾಡಿ, ಮತ್ತು ಹೆಚ್ಚು ವಿಚಾರಗಳನ್ನು, ಮತ್ತು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಎಲ್ಲ ರೀತಿಯಂಥ ಒಂದು ಇದು ಸಿಗ್ತಾ ಹೋಗುತ್ತೆ. ಮತ್ತು ಇದೇ ಭಾನುವಾರ 5 ಗಂಟೆಗೆ ಈ ಸುವರ್ಣ ಚಾನೆಲ್ ಅವರು ಸುವರ್ಣ ಗೃಹ ಮಂತ್ರಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾವು ನಮ್ಮ ಮನೆಯವರು ಎಲ್ಲರೂ ಕೂಡ ತೊಡ್ಕೊಂಡಿದ್ದೀವಿ. 5 ಗಂಟೆಗೆ ಆ ಒಂದು ಪ್ರೋಗ್ರಾಮ್ನ ಮಿಸ್ ಮಾಡದೆ ನೀವು ಅದನ್ನು ನೋಡಿ. ತುಂಬ ಚೆನ್ನಾಗಿರುತ್ತೆ ಆಟ ಪಾಠಗಳು, ಮತ್ತು ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸುಮಾರು ನೀವು ತಿಳ್ಕೊಬೋದು. ನಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ, ನಮ್ಮ ಇದನ್ನ ಬಗ್ಗೆ ಆಗಲಿ ಎಲ್ಲ ನೀವು ನೋಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಅದನ್ನು ಮಿಸ್ ಮಾಡದೆ ನೋಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬರೋಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಲ್ಲ. ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು
ಬದಲಾವಣೆ ಮಾಡಿಕೊಳ್ಳಿ, ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ, ಮಂತ್ರ, ತಂತ್ರ ಮತ್ತು ಹಣಾಕರ್ಷಣೆ, ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವ್ರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ, ಮಂತ್ರ, ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.